ರಾಹುಲ್ ಗಾಂಧಿ ಹೆಣೆದಂತಹ ಆ ಒಂದು ಟ್ರ್ಯಾಪ್ಗೆ ಈಗ ಬಿಜೆಪಿ ಇಡೀ ಎನ್ಡಿಎನೇ ಬಿದ್ದು ಬಿಟ್ಟಿದೆ. ರಾಹುಲ್ ಗಾಂಧಿಯವರ ಆ ಒಂದೇ ಒಂದು ತಂತ್ರ ಈಗ ನರೇಂದ್ರ ಮೋದಿಯವರ ನೇತೃತ್ವದ ಎನ್ಡಿಎ ಮೇಲೆ ದೊಡ್ಡ ಒತ್ತಡವನ್ನ ಬೀರ್ತಾ ಇದೆ. ಹಾಗಾದ್ರೆ ಯಾವುದದು ತಂತ್ರ, ಏನು ವಿಚಾರ, ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ರಾಹುಲ್ ಗಾಂಧಿ ಹೆಣೆದ ಟ್ರ್ಯಾಪ್ಗೆ ಬಿದ್ದಿದೆ ಈಗ ಎನ್ಡಿಎ. ರಾಹುಲ್ ಗಾಂಧಿಯ ಒಂದೇ ಒಂದು ಅಸ್ತ್ರ ಎನ್ಡಿಎ ಈಗ ತಂಡ ಹೊಡಿತಿದೆ. ದಿನೇ ದಿನೇ ಬಿಜೆಪಿ ಮೈತ್ರಿಕೂಟದಲ್ಲೇ ಹೆಚ್ಚಾಗ್ತಾ ಇದೆ ಭಿನ್ನಧ್ವನಿ. ರಾಹುಲ್ ಗಾಂಧಿ ಜಾತಿ ವ್ಯೂಹದಲ್ಲಿ ಬಿಜೆಪಿ ಅಂಡ್ ಟೀಮ್ ಈಗ ಸಿಲುಕಿಬಿಟ್ಟಿದೆ. ಸದನದಲ್ಲೇ ನಿಂತು ಸವಾಲು ಹಾಕಿದಂತಹ ರಾಹುಲ್ ಗಾಂಧಿ ಜಾತಿ ಗಣತಿ ಮಾಡಿಯೇ ಸಿದ್ಧ ಅಂದಿದ್ರು ರಾಹುಲ್ ಗಾಂಧಿ. ಈಗ ಜಾತಿ ಗಣತಿ ಈ ಸದನದಲ್ಲೇ ಪಾಸ್ ಆಗುತ್ತೆ ಅಂತ ಹೇಳಿದ್ರು ರಾಗ. ಈಗ ಬಿಜೆಪಿ ಮೈತ್ರಿಕೂಟದಲ್ಲಿ ಜಾತಿ ಗಣತಿ ಪರ ಬ್ಯಾಟಿಂಗ್ ಜೋರಾಗ್ತಾ ಇದೆ. ನರೇಂದ್ರ ಮೋದಿ ಮೇಲೆ ಮಿತ್ರ ಪಕ್ಷಗಳಿಂದ ಈಗ ಒತ್ತಡದ ತಂತ್ರ ಜೋರಾಗಿಬಿಟ್ಟಿದೆ. ಜಾತಿ ಗಣತಿ ಮಾಡುವಂತೆ ನರೇಂದ್ರ ಮೋದಿಗೆ ಆಗ್ರಹಿಸುತ್ತಿದ್ದಾರೆ. ಬಹಿರಂಗವಾಗಿನೇ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಮೋದಿ ಮಿತ್ರರು. ಮಿತ್ರರ ಹೇಳಿಕೆಯಿಂದ ಇಕ್ಕಟ್ಟಿಗೆ ಸಿಲುಕಿಬಿಟ್ಟಿದ್ದಾರೆ ನರೇಂದ್ರ ಮೋದಿ. ಜಾತಿ ಗಣತಿಯನ್ನ ವಿರೋಧಿಸಿದ್ದ ನರೇಂದ್ರ ಮೋದಿ ವಿರೋಧನೆಯನ್ನ ಮಾಡಿದ್ರು. ಈಗ ಎನ್ಡಿಎ ಕೂಟದಲ್ಲೇ ಜಾತಿ ಗಣತಿಗೆ ಒತ್ತಡಗಳು ಹೆಚ್ಚಾಗ್ತಾ ಇದೆ. ರಾಹುಲ್ ಗಾಂಧಿ ಧ್ವನಿಯಲ್ಲೇ ಮಾತನಾಡ್ತಿದ್ದಾರೆ ಮೋದಿ ಮಿತ್ರರು. ರಾಹುಲ್ ಹಚ್ಚಿದಂತಹ ಜಾತಿ ಕಿಡಿ ಎನ್ಡಿಎನಲ್ಲೇ ಹತ್ತಿಕೊಂಡಿದೆ ಬೆಂಕಿ. ಈಗ ಜಾತಿ ಗಣತಿ ಪರ ಚಿರಾಗ್ ವಕಾಲತ್ತನ್ನ ಮಾಡ್ತಿದ್ದಾರೆ. ಇನ್ನು ಯೋಗಿ ಫುಲ್ ರಾಂಗ್ ಆಗಿದ್ದಾರೆ. ಎನ್ಡಿಎನಲ್ಲೇ ಶುರುವಾಯಿತು ಬಹಿರಂಗವಾದಂತಹ ಜಾತಿ ಗಣತಿಯ ಗುದ್ದಾಟ. ದಿನೇ ದಿನೇ ಬಿಜೆಪಿ ಮೈತ್ರಿಕೂಟದಲ್ಲಿ ಈಗ ಭಿನ್ನ ಧ್ವನಿ ಹೆಚ್ಚಾಗ್ತಾ ಇದೆ. ಅದು ಕೂಡ ರಾಹುಲ್ ಗಾಂಧಿ ಹೆಣೆದಂತ ಟ್ರ್ಯಾಪ್ಗೆ ಎನ್ಡಿಎ ಬಿದ್ದು ಬಿಡ್ತಾ. ಅಂತದೊಂದು ಟ್ರ್ಯಾಪ್ ಇಂದ ಎನ್ಡಿಎ ಈಗ ತಂಡ ಹೊಡಿತಿದ್ಯಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ರಾಹುಲ್ ಗಾಂಧಿ ಹೆಣೆದಂತಹ ಜಾತಿ ವ್ಯೂಹದಲ್ಲಿ ಬಿಜೆಪಿ ಅಂಡ್ ಟೀಮ್ ಈಗ ಸಿಲುಕದಂತೆ ಕಾಣಿಸ್ತಾ ಇದೆ. ಅಂದು ಸದನದಲ್ಲಿ ನಿಂತು ಸವಾಲನ್ನ ಹಾಕಿದ್ರು ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಜಾತಿ ಗಣತಿಯನ್ನ ಮಾಡಿಯೇ ಸಿದ್ಧ ಅಂತ ಗುಡುಗು ಬಿಟ್ಟಿದ್ರು. ಜಾತಿ ಗಣತಿ ಇದೇ ಸದನದಲ್ಲಿ ಪಾಸ್ ಆಗುತ್ತೆ ಅಂತ ರಾಗ ಅವತ್ತು ಧ್ವನಿಯನ್ನ ಎತ್ತಿದ್ರು. ಈಗ ಬಿಜೆಪಿಯ ಮಿತ್ರಕೂಟದಲ್ಲೇ ಜಾತಿ ಗಣತಿಯ ಪರ ಬ್ಯಾಟಿಂಗ್ ಜೋರಾಗಿಬಿಟ್ಟಿದೆ. ನರೇಂದ್ರ ಮೋದಿಯ ಮೇಲೆ ಮಿತ್ರ ಪಕ್ಷಗಳಿಂದಲೇ ಈಗ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜಾತಿ ಗಣತಿಯನ್ನ ಮಾಡಬೇಕು ಅಂತ ನರೇಂದ್ರ ಮೋದಿಗೆ ಆಗ್ರಹಿಸುತ್ತಿದ್ದಾರೆ. ಇನ್ನು ಬಹಿರಂಗವಾಗಿನೇ ಹೇಳಿಕೆಯನ್ನ ನೀಡ್ತಿದ್ದಾರೆ ಮೋದಿ ಮಿತ್ರರು. ಈಗ ಮಿತ್ರರ ಹೇಳಿಕೆಯಿಂದ ಇಕ್ಕಟ್ಟಿಗೆ ಸಿಲುಕಿಬಿಟ್ಟಿದ್ದಾರೆ ನರೇಂದ್ರ ಮೋದಿ. ಜಾತಿ ಗಣತಿಯನ್ನ ವಿರೋಧಿಸಿದ್ರು ನರೇಂದ್ರ ಮೋದಿ ಮೊದಲ ಹಂತದಲ್ಲಿ. ರಾಹುಲ್ ಗಾಂಧಿ ಜಾತಿ ಗಣತಿ ಆಗತ್ತೆ, ಇದೇ ಸದನದಲ್ಲಿ ಮಾಡ್ತೀವಿ ಅನ್ನೋದಾಗಿ ಧ್ವನಿಯನ್ನ ಎತ್ತಿದ್ರು. ಈಗ ಎನ್ಡಿಎ ಕೂಟದಲ್ಲೇ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ರಾಹುಲ್ ಗಾಂಧಿ ಯಾವ ಧ್ವನಿಯಲ್ಲಿ ಮಾತನಾಡಿದ್ರು ಅದೇ ಧ್ವನಿಯಲ್ಲಿ ಈಗ ಮೋದಿ ಮಿತ್ರರು ಕೂಡ ಒತ್ತಡವನ್ನ ಹೇರ್ತಿದ್ದಾರೆ. ರಾಹುಲ್ ಹಚ್ಚಿದಂತಹ ಈ ಜಾತಿ ಕಿಡಿ ಏನಿದೆಯಲ್ಲ, ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಎನ್ಡಿಎದಲ್ಲಿ ಈಗ ಕೊತನೆ ಹೊತ್ತಿ ಉರ್ಲಿಕ್ಕೆ ಶುರುವಾಗಿದೆ. ಜಾತಿ ಗಣತಿಯ ಪರ ಚಿರಾಗ್ ವಕಾಲತ್ತನ್ನ ಮಾಡ್ತಿದ್ದಾರೆ. ಇನ್ನು ಯೋಗಿ ಫುಲ್ ರಾಂಗ್ ಆದಂತೆ ಕಾಣಿಸ್ತಾ ಇದೆ. ಒಟ್ಟಲ್ಲಿ ಮೋದಿಗೆ ಈಗ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಬಹಿರಂಗವಾಗಿನೇ ಎನ್ಡಿಎದಲ್ಲಿ ಈಗ ಶುರುವಾಗ್ತಾ ಇದೆ ಜಾತಿ ಗಣತಿಯ ಸಂಬಂಧಪಟ್ಟಂತಹ ಗುದ್ದಾಟ. नहीं जाती स्पीकर सर जो भी इस देश में दलितों की
आदिवासियों की, पिछड़ों की बात उठाता है, जो भी उनके लिए लड़ता है उसको गाली खाना ही पड़ता है। और मैं ये सब गालियां खुशी से खाऊंगा, क्योंकि महाभारत की बात हुई तो महाभारत में अर्जुन को सिर्फ मच्छी की आंख दिख रही थी, उसी प्रकार मुझे सिर्फ मच्छी की आंख दिख रही है। जाति जनगणना हम करा के दिखाएंगे। खत्म। आपको जितनी गाली देनी है आप दीजिए, हम खुशी से लेंगे। धन्यवाद। विकास विरोधी लोगों को देश ने 6 दशक दिए थे। 60 साल कोई कम समय नहीं होता है। अगर 9 साल में इतना काम हो सकता है तो 60 साल में कितना हो सकता था। उनके पास भी मौका था, वो नहीं कर पाए। ये उनकी नाकामी है। वो तब भी गरीबों की भावनाओं से खेलते थे, आज भी वही खेल खेल रहे हैं। वो तब भी जात पात के नाम पर समाज को बांटते थे, आज भी वही पाप कर रहे हैं। वो तब भी आकंठ भ्रष्टाचार में डूबे रहते थे, और आज तो वो एक से बढ़कर एक घोर भ्रष्टाचारी हो गए हैं। वो तब भी सिर्फ और सिर्फ एक परिवार का गौरव गान करते थे, आज भी वही करने में वो अपना भविष्य देखते हैं। इसलिए उनको देश का गौरव गान पसंद नहीं आता। लोग चाहते हैं कि जातीय जनगणना हो, इसका कारण है कई बार राज्य सरकार और केंद्र सरकार कई ऐसी योजनाएं बनाती हैं जो उस जाति को मद्देनजर रखते हुए उसको मुख्य धारा के साथ जोड़ने की सोच के साथ वो योजनाएं तैयार की जाती हैं। ऐसे में उस जाति की आबादी कितनी है ये जानकारी सरकार के पास कम से कम होनी चाहिए, ताकि उसके अनुपात में राशि आवंटित की जा सके उस योजना को लेकर या उस जाति को मुख्य धारा के साथ जोड़ने को लेकर। ये आंकड़े कम से कम सरकार के पास होने चाहिए। मैं इन आंकड़ों को सार्वजनिक करने का पक्षधर नहीं हूं। मैं मानता हूं कि ऐसे आंकड़े समाज में डिवाइड क्रिएट करेंगे। बहनों और भाइयों, राष्ट्र से बढ़कर के कुछ नहीं हो सकता, कुछ नहीं हो सकता। और राष्ट्र तब सशक्त होगा जब हम एक रहेंगे, नेक रहेंगे, तभी नेक रहेंगे। बटेंगे तो कटेंगे। आप देख रहे हैं ना, बांग्लादेश में देख रहे हो ना, तो वो गलतियां यहां नहीं होनी चाहिए। बटेंगे तो कटेंगे, एक रहेंगे तो नेक रहेंगे, सुरक्षित रहेंगे और समृद्धि की पराकाष्ठा को पहुंचेंगे। हमें विकसित भारत की संकल्पना को साकार करने के लिए कार्य करना है। मैं एक बार फिर से राष्ट्रवीर दुर्गादास राठौर जी के श्री चरणों में कोटि कोटि नमन करते हुए, आज उनकी भव्य प्रतिमा यहां पे लगी है। राष्ट्र के प्रति समर्पण और श्रद्धा का भाव जिन्होंने अपने शौर्य और पराक्रम से दिया था। ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ಡಿಎದಲ್ಲೇ ಬಹಿರಂಗವಾಗಿನೇ ಹೊತ್ತಿ ಉರಿತಾ ಇದೆ, ಜೋರಾಗ್ತಾ ಇದೆ ಒತ್ತಡ. ಒಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಜಾಸ್ತಿ ಒಲವನ್ನ ತೋರಿಸ್ತಿಲ್ಲ, ಇನ್ನು ದೊಡ್ಡ ಏರು ಧ್ವನಿಯಲ್ಲೇ ರಾಹುಲ್ ಗಾಂಧಿ ಈ ಒಂದು ಜಾತಿ ಗಣತಿ ಆಗ್ಲೇಬೇಕು ಅಂತ ಗುಡುಗಿದ್ರು. ಅದೇ ವಿಚಾರ ಈಗ ಸ್ವತಃ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎದಲ್ಲೇ ಕೊತನೆ ಉರಿತಾ ಇದೆ. ಭಿನ್ನ ಧ್ವನಿಗಳು ಜಾಸ್ತಿ ಆಗ್ತಾ ಇದೆ ಎನ್ಡಿಎದಲ್ಲೇ.